ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ. ಆಹಾರದಿಂದಲೇ ಅನವರತ ಶಕ್ತಿ. ಅಕ್ಕಾಡು ಅಂದರೆ ಜೀರ್ಣವಾಗುವಂತರ್ಥ. ನಾವು ಸೇವಿಸುವಂತಹ ಪ್ರತಿಯೊಂದು ಆಹಾರವು ಜೀರ್ಣವಾದಾಗ ಮಾತ್ರ ನಮ್ಮ ದೇಹಕ್ಕೆ ನವ ಚೈತನ್ಯ ಸಿಗುತ್ತೆ. ಆಹಾರವನ್ನು ಸೇವಿಸಿದಾಗ ಜೀರ್ಣವಾಗಿ ರಸವಾಗಿ ರಕ್ತವಾಗಿ ಪರಿವರ್ತನೆಯಾಗುತ್ತೆ. ರಕ್ತದಿಂದ ಶುಕ್ರ ಅಂದರೆ ಶರೀರದಲ್ಲಿ ಶಕ್ತಿ ಉಂಟಾಗಿ ದೇಹ ಸದೃಢ ಕಾಯವಾಗಿ ಬದಲಾಗುತ್ತಾ ಸಾಗುತ್ತೆ. ಆಹಾರದಲ್ಲಿ ಸಾತ್ವಿಕ, ರಾಜಸ, ತಾಮಸ ಎನ್ನುವಂತಹ 3 ಪ್ರಕಾರಗಳಿದ್ದು ಸಾತ್ವಿಕ ಆಹಾರ ಬಹುಬೇಗನೆ ಜೀರ್ಣವಾಗುತ್ತೆ. ಸಾತ್ವಿಕ ಆಹಾರದಲ್ಲಿ ಹಣ್ಣುಗಳು, ಹಾಲು, ಮೊಸರು, ಆಕಳ ತುಪ್ಪ, ರಾಗಿ, ಜೋಳದ ನುಚ್ಚು, ಅನ್ನ ಮುಂತಾದವುಗಳನ್ನು ಹೆಸರಿಸಬಹುದಾಗಿದೆ. ಆಕಳ ತುಪ್ಪಕ್ಕೆ ಆಯುರ್ವೇದದಲ್ಲಿ ಪ್ರಥಮ ಪ್ರಾಶಸ್ತ್ಯ ಇದೆ. ಹಲವಾರು ರೋಗಗಳ ನಿವಾರಣೆಗೂ ಕೂಡ ಇದು ವರದಾನವಾಗಿದೆ. ಇದರಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗಿದೆ ಅಂತ ತಜ್ಞರು ತಿಳಿಸ್ತಾರೆ. ಘೃತೇನ ವರ್ಧತಿ ಬುದ್ಧಿ. ತುಪ್ಪದಿಂದ ಬುದ್ಧಿಶಕ್ತಿ ವೃದ್ಧಿಸುತ್ತದೆ. ಅಂತೆಯೇ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅಂತ ಹೇಳುವುದರ ಹಿಂದೆ ಆರೋಗ್ಯದ ಭಾಗ್ಯದ ಕಲ್ಪನೆ ಇದೆ. ಸಾತ್ವಿಕ ಆಹಾರದಿಂದ ಆಯುಷ್ಯ, ಆರೋಗ್ಯ ವೃದ್ಧಿಯಾಗುತ್ತೆ. ಇತರ ಆಹಾರಗಳಲ್ಲಿ ಸಾತ್ವಿಕ ಆಹಾರಕ್ಕೆ ಮಹತ್ವದ ಸ್ಥಾನವಿದೆ. ರಾಜಸ ಆಹಾರ ಹುಳಿ, ಉಪ್ಪು, ಕಹಿ, ಖಾರ, ಮಸಾಲೆ, ಒಣಗಿದ ಮತ್ತು ದಾಹಕ್ಕೆ ಕಾರಣವಾಗುವಂತಹ ಆಹಾರ. ತಾಮಸ ಅಂದರೆ ಸೇವನೆಗೆ ಯೋಗ್ಯವಲ್ಲದ ಆಹಾರ ಇದಾಗಿದೆ. ಹಳಸಿದ, ಹಿತಕಾರಿಯಲ್ಲದ ತಂಗಳ ಆಹಾರ. ಇದರ ಸೇವನೆಯಿಂದ ದೇಹಕ್ಕೆ ಜಡತ್ವ ಬರುತ್ತೆ. ಸಾತ್ವಿಕ ಆಹಾರ ಶ್ರೇಷ್ಠ ಆಹಾರವಾಗಿದೆ. ಇದರಿಂದ ಪರಿಪೂರ್ಣ ಆರೋಗ್ಯ ಲಭಿಸುತ್ತೆ. ಉತ್ತಮ ದೇಹ ಮತ್ತು ಮನಸ್ಸನ್ನು ಹೊಂದಲು ಸಾತ್ವಿಕ ಆಹಾರವನ್ನು ಸೇವಿಸುವಂತೆ ಅನುಭಾವಿಗಳು, ಹಿರಿಯರು ಹೇಳುತ್ತಾ ಬಂದಿದ್ದಾರೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.